ಅಂಜನಾ ಚಂದದ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಿಮಗೆ ಗೊತ್ತಾ, ಸಾಮಾನ್ಯವಾಗಿ ಗುಬ್ಬಿಗಳನ್ನೇ ಹೋಲುವ ಪುಟ್ಟ ಸುಂದರ ಪಕ್ಷಿ ಗೀಜುಗ. ಇದನ್ನು ಇಂಗ್ಲಿಷ್ನಲ್ಲಿ ವೀವರ್ ಬರ್ಡ್ ಅಂತ ಕರೀತಾರೆ. ಹೊಳೆ, ನದಿ ದಂಡೆಗಳಿರುವ ಮರಗಳ ಕೊಂಬೆಗಳಿಗೆ ಜೋತುವಿದ್ದು ಹುಲ್ಲಿನ ಗರಿಗಳಿಂದ ಹೆಣೆಯಲ್ಪಟ್ಟ ಒಡೆಯಾಕಾರದ ಗೂಡುಗಳಲ್ಲಿ ಇವು ವಾಸಿಸುತ್ತವೆ. ಇವು ಸಂಘಜೀವಿಗಳು. ಆಹಾರ ಹುಡುಕುವಾಗಲೂ ಗುಂಪಿನಲ್ಲಿಯೇ ಹೋಗುತ್ತವೆ. ಮತ್ತೆ ಹುಲ್ಲುಗಳ ಬೀಜ, ಸಣ್ಣ ಪುಟ್ಟ ಕಾಳುಗಳನ್ನಷ್ಟೇ ತಿನ್ನುತ್ತೆ. ಇನ್ನು ಈ ಪಕ್ಷಿಗಳ ಗೂಡು ಕಟ್ಟುವಿಕೆಯೊಂದು ವಿಸ್ಮಯಕಾರಿ ಅಂತಾನೆ ಹೇಳ್ಬೋದು. ಇವು ತಮ್ಮ ಗೂಡುಗಳ ಕೆಳಗೆ ನೀರಿರುವಂಥ ಸ್ಥಳವನ್ನೇ ನೋಡಿ ಆಯ್ದುಕೊಳ್ಳುತ್ತವೆ. ಹುಲ್ಲಿನ ಗರಿಗಳನ್ನು ತಂದು ಬುಡಮೇಲಾದ ಒಡೆಯಾಕಾರದಲ್ಲಿ ತುಂಬಾ ಬುದ್ಧಿವಂತಿಕೆಯಿಂದ ಗೂಡನ್ನು ಹೆಣೆಯುತ್ತವೆ. ಕೆಳಭಾಗದಲ್ಲಿರುವ ಪ್ರವೇಶ ದ್ವಾರ 1.5 ಅಡಿಯಷ್ಟು ಉದ್ದವಿದ್ದು 2 ಅಂಗುಲ ವ್ಯಾಸವಿರುತ್ತದೆ. ಅಂದರೆ ಈ ಗೂಡಿನೊಳಗೆ ಯಾವುದೇ ಶತ್ರುವು ಹೋಗದಂತೆ ಗೂಡು ರಚನೆಯಾಗಿರುತ್ತದೆ. ಈ ರೀತಿಯ ಗೂಡು ಕಟ್ಟಲು ಇನ್ಯಾವ ಪಕ್ಷಿಗೂ ಸಾಧ್ಯವಾಗೋದೇ ಇಲ್ಲ. ಅಷ್ಟೇ ಏಕೆ ಮನುಷ್ಯರಿಗೂ ಕಷ್ಟನೇ. ಸಾಮಾನ್ಯವಾಗಿ ಗಂಡು ಗೀಜುಗ ಪಕ್ಷಿಯೇ ಗೂಡನ್ನು ಕಟ್ಟೋದು. ಮೊದಲು ಒಂದು ತೂಗುವ ವೃತ್ತದಂತೆ ಗೂಡು ರಚನೆಯಾಗುತ್ತದೆ. ಆನಂತರ ಅದರ ಸುತ್ತಲೂ ದುಂಡಾಗಿ ಹೆಣೆಯುವ ಕಾರ್ಯ ಮುಂದುವರಿಯುತ್ತವೆ. ಗೂಡು ಅರ್ಧ ಮುಗಿದಿರುವಾಗ ಅದನ್ನು ಹೆಣೆಯುತ್ತಿರುವ ಗೀಜುಗ ಪಕ್ಷಿಯ ಮನಸ್ಸಿಗೆ ಒಪ್ಪಿಗೆಯಾಗದಿದ್ದರೆ ಅದನ್ನು ಅಷ್ಟಕ್ಕೆ ಬಿಟ್ಟು ಇನ್ನೊಂದನ್ನು ರಚಿಸೋಕೆ ಪ್ರಾರಂಭಿಸುತ್ತೆ. ಗೂಡು ಪೂರ್ತಿ ಆಗೋಷ್ಟರಲ್ಲಿ ಗಂಡು ಹಕ್ಕಿಗೆ ಬಣ್ಣದ ಗರಿಗಳು ಮೂಡತೊಡಗುತ್ತವೆ. ಮತ್ತೆ ಅದು ತಾನು ರಚಿಸಿದ ಗೂಡಿನ ಮೇಲೆ ತನ್ನ ಸೌಂದರ್ಯ ಪ್ರದರ್ಶಿಸುತ್ತಾ ಕುಳಿತಿರುತ್ತದೆ. ಆಗ ಯಾವುದಾದರೂ ಹೆಣ್ಣು ಪಕ್ಷಿ ಗೂಡಿಗೆ ಬಂದು ನೋಡಿ ಅದು ತನಗೆ ವಾಸಿಸೋಕೆ ಯೋಗ್ಯವಾಗಿದೆ ಅಂತ ಅನ್ನಿಸಿದರೆ ಆ ಗೂಡಿನಲ್ಲಿ ಗಂಡಿನ ಜೊತೆ ವಾಸ ಮಾಡುತ್ತದೆಯಂತೆ. ಒಂದು ವೇಳೆ ಆ ಹೆಣ್ಣು ಪಕ್ಷಿಗೆ ಗೂಡು ಇಷ್ಟವಾಗದಿದ್ರೆ ಬೇರೊಂದು ಗೂಡಿನ ಕಡೆ ಹಾರಿ ಹೋಗುತ್ತೆ. ಈ ಕಾರಣದಿಂದಲೇ ಗಂಡು ಗೀಜುಗಗಳಲ್ಲಿ ಸುಂದರವಾದ ಗೂಡು ನಿರ್ಮಿಸಲು ಸ್ಪರ್ಧೆಯೇ ನಡೆಯುತ್ತದೆ. ಹೆಣ್ಣು ಗೀಜುಗ ತಾನು ಇಷ್ಟಪಟ್ಟ ಗೂಡಿನ ಒಳಭಾಗದ ರಚನೆಗೆ ಗಂಡಿಗೆ ಸಹಾಯ ಮಾಡುತ್ತದೆ. ನಂತರ ಹೆಣ್ಣು 2-3 ಮೊಟ್ಟೆಗಳನ್ನಿಟ್ಟು ಮುಂದೆ ಮೊಟ್ಟೆಗಳಿಗೆ ಕಾವು ಕೂರುವುದು, ಮರಿಗಳ ಪೋಷಣೆ ಎಲ್ಲ ಹೆಣ್ಣಿನದೇ. ನಂತರ ಗಂಡು ಗೀಜುಗ ಆ ಗೂಡನ್ನು ಬಿಟ್ಟು ಇನ್ನೊಂದು ಗೂಡನ್ನು ರಚಿಸಲು ಪ್ರಾರಂಭಿಸಿ ಇನ್ನೊಂದು ಹೆಣ್ಣನ್ನು ಆಕರ್ಷಿಸಲು ಮುಂದಾಗುತ್ತದೆ. ಇವುಗಳ ಮತ್ತೊಂದು ವಿಶೇಷತೆ ಏನೆಂದರೆ, ಗೂಡಿನ ಕತ್ತಲೆಯನ್ನು ಹೋಗಲಾಡಿಸಲು ಮಿಂಚು ಹುಳುವನ್ನು ತಂದು ಜೇಡಿ ಮಣ್ಣಿನಿಂದ ಅಂಟಿಸುತ್ತವೆಯಂತೆ. ಮೊದಲು ಎಲ್ಲೆಂದರಲ್ಲೇ ಗೀಜುಗದ ಗೂಡುಗಳು ಕಾಣಿಸುತ್ತಿದ್ವು. ಆದರೆ ಈಗ ಮೊದಲಿನಂತೆ ಅವುಗಳು ಕಾಣಿಸುತ್ತಿಲ್ಲ ಎಂಬುದೇ ಬೇಸರದ ಸಂಗತಿಯಾಗಿದೆ. ವೀಕ್ಷಕರೇ, ಗೂಡು ಕಟ್ಟುವಿಕೆಯಲ್ಲಿ ಮಾತ್ರ ತನ್ನ ಸಮ ಯಾರಿಲ್ಲ ಎಂದು ಜಗತ್ತಿಗೆ ಸಾರಿ ಹೇಳುವ ಪಕ್ಷಿಯೊಂದಿದ್ದರೆ ಅದು ಗೀಜುಗ ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ವೀಕ್ಷಕರೇ, ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.